ಎಲ್ಲ ಕಡೆ ಉದೀರ್ಣ ಪದ ಮತ್ತೆ ಮತ್ತೆ ಉಪಯೋಗಿಸ್ತಾರೆ. ಹಾಂ ಹಾಂ ಇಲ್ಲೂ ಕೂಡ ಅತ್ಯುದ್ರಿಕ್ತ. ಅದು ಅತ್ಯುದ್ರಿಕ್ತ ಅಂದರೆ ಪೂರ್ಣ. ಅತ್ಯುದ್ರಿಕ್ತ ವಿದೋಷಸ್ವಕ ಜ್ಞಾನೈಕ ದಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ. ಅತ್ಯುದ್ರಿಕ್ತ ಅಂಬುದು ಎಲ್ಲದಕ್ಕೂ ಅಪ್ಲೈ ಮಾಡಬೇಕೀಗ. ಅದ್ರಿಕ್ತಿತ್ತ ಜ್ಞಾನ ಬಲ ಸತ್ ಚಿತ್ ಎಲ್ಲ ಅತ್ಯುದ್ರಿಕ್ತಾನೆ. ಅದು ಭೂಮ. ಭೂಮ ಶಬ್ದಕ್ಕೆ ಅರ್ಥ. ಸಮುದ್ರ ಅಂತ ತಕ್ಷಣ ಪಿಕ್ಚರ್ ಹೇಗೆ ಬರುತ್ತೆ ನಮಗೆ? ಸಮುದ್ರ ಅಂದ ತಕ್ಷಣ ನೀರಿನ ರಾಶಿ ವ್ಯೂ ಆ ಥರ ಬರುತ್ತೆ. ಸೂರ್ಯ ಅಂದ ತಕ್ಷಣ ಬರೋ ಚಿತ್ರನೇ ಬೇರೆ, ಮೇಣದ ಬತ್ತಿ ಅಂತ ಚಿತ್ರ ಬರೋದೇ ಬೇರೆ. ದೇವರ ಬಗ್ಗೆ ಆ ಕಾನ್ಸೆಪ್ಟ್ ಎಲ್ಲ ಪೂರ್ಣತೆ, ಪರಿಪೂರ್ಣತೆ, ಎಲ್ಲ ಒಳ್ಳೆಯದರ ಪರಿಪೂರ್ಣತೆ ಅಲ್ಲಿದೆ. ಕೆಟ್ಟದರ ಟ್ರೇಸ್ ಕೂಡ ಇಲ್ಲ. ಇದು ದೇವರ ವಂಡರ್. ಸೂರ್ಯನ ಕಲ್ಪನೆ ಹೊರಟು ಬಿಡ್ತೀಗ. ಸೂರ್ಯನಲ್ಲಿ ಏನು ದೋಷ ಇದೆ? ಬೆಳಕು ಬೇಕಾಷ್ಟಿದೆ. ಏನು ದೋಷ ಇದೆ ಹೇಳಿ? ಅಲ್ಲ ಅಲ್ಲ ಅಲ್ಲ, ಸಿಂಪಲ್ ಆಗಿ ಹೇಳು. ಸೂರ್ಯ ವ್ಯಾಪ್ತಾನೇ ಅಲ್ಲ. ಇಲ್ಲಿ ಇದಕ್ಕೆ ವ್ಯಾಪ್ತಿ ಇದೆ, ಅದಕ್ಕೆ ಬೆಳಕು ಕೊಟ್ಟಿದೆ, ಅದು ವ್ಯಾಪ್ತಿ ಇಲ್ಲ. ಅದಕ್ಕೆ ಬೆಳಕಿಗೆ ವ್ಯಾಪ್ತಿ ಇದೆ, ಅದಕ್ಕಿಲ್ಲ. ಅದು ಬೆಳಕಿಗೆ ವ್ಯಾಪ್ತಿ ಎಷ್ಟಿದೆ? ಪ್ರಪೋರ್ಷನೇಟ್ ಆಗಿದೆ. ಇದು ಅಲ್ಲಿ ಎಲ್ಲ ಬೆಳ್ಕೊಳ್ಳೋಕೆ ಬರಲ್ಲ ಅದಕ್ಕೆ. ಸೊ ಸೂರ್ಯನ ಬೆಳಕೆ ಎಲ್ಲ ಕಡೆ ಸೂರ್ಯ ಎದುರಿಗೆ ಸೇರಾಗ್ತಿತ್ತು, ಅದು ಬೇರೆ. ಇದೆಲ್ಲ ಸೂರ್ಯ ಎದ್ದು ಬಿಟ್ಟಿದ್ರೆ ಸುಟ್ಟೋಗ್ತಿತ್ತು. ಅದು ಆ ದೃಷ್ಟಿಯಿಂದ ಸರಿ. ಆದರೆ ದೇವ್ರು ಹಾಗಲ್ಲ, ಎಲ್ಲ ಕಡೆ ಇದ್ದಾರೆ. ಸುಟ್ಟು ಹೋಗದಂತೆ ನೋಡ್ಕೊಂಡು ಬರುತ್ತೆ ದೇವರಿಗೆ. ಇದು ವಿಶೇಷ. ಎಲ್ಲ ಕಡೆ ಎಲ್ಲ ಗುಣದಲ್ಲಿ ಇದು ಕೂಡಿದ್ರು ಕೂಡ ದೇವ್ರು ಏನು ಮಾಡೋದಿಲ್ಲ, ಅದು ಇದು ಮಾಡದಂತೆ ಮಾಡ್ತಾರೆ, ಅಫೆಕ್ಟ್ ಮಾಡದಂತೆ ಇದ್ದಾನೆ. ಇದು ಭಾರಿ ದೊಡ್ಡ ದೇವ್ರ ಮಹಿಮೆ. ಈಗ ಹೇಳ್ತಾರೆ ಏನಾಗಿತ್ತು ನಿನ್ನೆ? ಹಾಂ, ಉದಯಾತ್ ಪೂರ್ವ ಅದೆಲ್ಲ ಏಳು ಸಾಮಗಳ ಬಗ್ಗೆ ಹೇಳಿದ್ರು. ಬರೀ ಆದಿತ್ಯರೊಳಗೆ ಅಷ್ಟೇವೆ ಅಂತ ಹೇಳಿದ್ರು. ಈಗ ನಚ ಓಂಕಾರ ನಾಮಾನಂ ಹಿಂಕಾರ ನಾಮಾನಂ ಆಶ್ರಿತತ್ವಾತ್ ಹಿಂಗ್ ಕುರ್ವಂತಿ. ಹಿಂಕಾರ ಪರಮಾತ್ಮನ ಆಶ್ರಯಿಸ್ತಾ ಹಿಂಕಾರ ಬರುತ್ತೆ. ಇವತ್ತು ಕೊಳಲದ್ದು ಊದಿದಾಗ ಕೊಳಲಿನ ಧ್ವನಿ ಬರುತ್ತೆ, ವೀಣೆ ಬಾರಿಸಿ ವೀಣೆ ಧ್ವನಿ ಬರುತ್ತೆ. ಕೊಳಲಿನ ವೀಣೆ ಧ್ವನಿ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಅಂಥೇಳಿ ಹಿಂಕಾರ ಬರುತ್ತೆ. ಪ್ರಸ್ತಾವದಿಂದ ಪ್ರಸ್ತಾವಾಶ್ರಯತ್ವಾತ್ ಪ್ರಸ್ತುತಿ ಕಾಮಾಹ ಪ್ರಾರಂಭ ಕಾಮ. ಪ್ರಸ್ತುತಿ ಅಂದರೆ ಈ ವಿಷಯ ಪ್ರಸ್ತುತಿ ಅಂತ ಹೇಳ್ತಾರಲ್ಲ ಹಾಗೆ. ಪ್ರಶಂಸಾ ಕಾಮಾಶ್ಚ. ಪ್ರಾರಂಭ ಕಾಮ ಅಂತ ಒಂದರ್ಥ, ಇನ್ನು ಪ್ರಸ್ತುತಿ ಪ್ರಶಂಸೆ ಅಂತ ಇನ್ನೊಂದು ಅರ್ಥ. ಪ್ರಸ್ತುತಿ ಎರಡರ್ಥ ಇದೆ. ಏನದು? ಕಾರ್ಯಕ್ರಮ ಆರಂಭ ಮಾಡೋದು, ಇನ್ನೊಂದು ಸ್ತುತಿ ಮಾಡೋದು, ಎರಡಿದೆ. ಅದಕ್ಕೆ ಪದ ಪ್ರಸ್ತುತಿ ಎರಡೂ ಸೇರ್ಕೊಂಡ್ಬಿಟ್ಟಿದೆ. ಪ್ರಸ್ತುತಿ ಅದು ಅಂದರೆ ಸ್ತುತಿ ಅಂದರೆ ಸ್ತುತಿ. ಅಂದರೆ ಪ್ರಕೃಷ್ಟವಾದ ಸ್ತುತಿ. ಪ್ರಾರಂಭಾವತಾರತ್ವಾತ್ ಪ್ರಶಂಸಾ ದೇವತಾತ್ವಾಚ್ಯ ತಸ್ಯ. ಪರಮಾತ್ಮ ಪ್ರಾರಂಭನೂ ಹೌದು, ಪ್ರಶಂಸನೂ ಹೌದು. ಯಾಕೆ? ಆದಿ ಸರ್ವಾದಿರಚ್ಯುತಃ. ಸರ್ವಾಧಾರತ್ವಾತ್ ವರಾಹಸ್ಯ ತದಾಧಾರಾಣಾಂ ಪಕ್ಷಿಣಾಂ. ಮುಂದೇನಾಗಿದೆ? ಪಕ್ಷಿಣಾಂ ಆಧಾರೇಣೈವ ಗಮನಂ. ಈಗ ಸರ್ವಾಧಾರತ್ವಾತ್ ವರಾಹಸ್ಯ. ವರಾಹ ದೇವರು ಎಲ್ಲದರ ಆಧಾರ. ಭೂಮಿನ ಹೊತ್ತಿರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲದಕ್ಕೆ ಆಧಾರ. ಆದ್ದರಿಂದ ತದಾಧಾರಾಣಾಂ ಪಕ್ಷಿಣಾಂ. ಇವತ್ತು ಭೂಮಿಯನ್ನು ಆಧರಿಸಿರ್ತಕ್ಕ ಪಕ್ಷಿಗಳೆಲ್ಲ ಕೂಡ ಆಕಾಶದಲ್ಲಿ ಹಾರಾಡ್ತೇವೆ. ಯಾತಕ್ಕೆ ಅಂತ ಕೇಳಿದರೆ ವರಾಹದೇವರ ಅನುಗ್ರಹದ ಫಲ. ಇದರ ಸಾಧ್ಯ ಇರಲಿಲ್ಲ ಅಂತ ಹೇಳ್ತಾರೆ. ಅದು ಅನ್ನೋಯಿಂಗ್ಲಿ ಗೊತ್ತಾಗ್ತದೆ. ಅನ್ನೋಯಿಂಗ್ಲಿ ನಡೀತಿರೋದು. ನೋಯಿಂಗ್ಲಿ ಆಗಿಬಿಟ್ರೆ ಜ್ಞಾನಿ ಆಗಿಬಿಡ್ತಾರೆ. ಇವತ್ತು ಅನ್ನೋಯಿಂಗ್ಲಿ ನಾವು ತಿಳ್ಕೊಳ್ಳಿ ಬಿಡಲಿ, ವಸ್ತು ಇರೋದು ಹಾಗೇನೆ ತಿಳಿತಿಲ್ಲ. ನಾವು ತಿಳ್ಕೊಂಡಾಗ ಏನಾಯ್ತದೋ ಅದರ ಲಾಭ ನಮಗೆ ಸಿಕ್ಕ ಜ್ಞಾನ ಬರುತ್ತೆ. ಇಲ್ಲದ ಹೋದಾಗ ಹೋಗಿಬಿಡುತ್ತೆ ಅಷ್ಟೇ. ಅದಕ್ಕೆ ಪ್ರಾರಂಭಾವತಾರತ್ವಾತ್ ಪಕ್ಷಿಣಾಂ ಅನಾಧಾರೇಣ. ಇವಾಗ ನೋಡೋದು ಪಕ್ಷಿಗಳೆಲ್ಲ ನೋಡೋದಕ್ಕೆ ಆಧಾರ ಇಲ್ಲದೆ ಹೋಗ್ತಾವೆ ಅಂತ ಕಾಣುತ್ತೆ. ಆಧಾರ ಇಲ್ಲದೆ ಹೋಗ್ತಾ ಇಲ್ವ? ಆಧರಿಸಿ ಹೋಗ್ತಾವೆ ಹೊರತು ನಮಗೆ ಕಾಣಿಸ್ತಾ ಇಲ್ಲ. ಗೊತ್ತಾಯ್ತಾ? ನಾರಾಯಣ ನಾಮಾರ್ಥತ್ವೇನ ಸರ್ವಗುಣಪೂರ್ತ್ಯೋಪಾಸನಾತ್ ಸರ್ವೋತ್ತಮ ದೇವ. ಉಪಾಸನೆ ಜಾಸ್ತಿ ಮಾಡ್ತಾ ಹೋದಂತೆ ಜಾಸ್ತಿ ಮಾರ್ಕ್ಸ್ ಬಂದಂತೆ ಒಳ್ಳೆ ಕೆಲಸ ಸಿಗುತ್ತಲ್ಲ, ಆ ಥರ ದೇವರ ಉಪಾಸನೆ ಚೆನ್ನಾಗಿ ಮಾಡೋದ್ರಿಂದ ಅವರು ಭಾರಿ ಮೇಲಿದ್ದಾರೆ. ಇತರ ಯಾವುದಕ್ಕೆ? ನಾರಾಯಣ ಶಬ್ದ ಅರ್ಥನೇ ಹೇಳಿ. ಸರ್ವಗುಣಪೂರ್ತಿ ಉಪಾಸನಾತ್ ಸರ್ವೋತ್ತಮ ದೇವ. ಸರ್ವೋತ್ತಮ ಅಂದ್ರೇನು? ಎಳೆದವರಿಗಿಂತ ಎಲ್ಲ ದೇವತೆಗಳು ತಮ್ಮ ತಮ್ಮ ಫೀಲ್ಡಲ್ಲಿ ಮೇಲಿರೋದಕ್ಕೆ ಕಾರಣ ನಾರಾಯಣನ ಹಾಗೆ ಉಪಾಸನೆ ಮಾಡಿದ್ದರ ಫಲ. ಇತರ ಮೂರ್ತೀನಾಮಪಿ ಗುಣಪೂರ್ತ್ಯ ಉಪಾಸನೆ ನಾರಾಯಣೋಪಾಸನಮೇವ ಭವತಿ. ಇತರ ಮೂರ್ತೀನಾಮಪಿ ಸರ್ವಗುಣಪೂರ್ತ್ಯ ಉಪಾಸನೆ
ನಾರಾಯಣೋಪಾಸನಮೇವ ಭವತಿ. ಎಲ್ಲ ಬಿಡದ ಎಲ್ಲ ದೇವತೆಗಳಲ್ಲೂ ಕೂಡ ಒಳಗೆ ಅಂತರ್ಯಾಮಿ ಪರಮಾತ್ಮ ನಾರಾಯಣ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಏನು ಮಾಡಬೇಕಾಗ ಎಲ್ಲ ಗುಣಗಳಿರೋ ಪರಮಾತ್ಮ ಅಗ್ನಿಯಲ್ಲಿ ಏನು ವ್ಯಕ್ತ ಮಾಡ್ತಾನಲ್ಲಿ ಬಿಸಿ ಮಾತ್ರ ವ್ಯಕ್ತ ಮಾಡ್ತಾನೆ. ಎಲ್ಲ ಗುಣಗಳಿದೆ, ಅದು ಅಗ್ನಿ ಪಾಪ ಕೆಪಾಸಿಟಿ ಇರೋದೇ ಅಷ್ಟಾದ್ದರಿಂದ ಜಾಸ್ತಿ ವ್ಯಕ್ತ ಮಾಡೋದಿಲ್ಲ ಅಷ್ಟೇ. ದೇವರು ಅಗ್ನಿಯಲ್ಲಿ ಇದ್ದರೆ ನೀರಲ್ಲಿರೋಲ್ಲ, ನೀರಲ್ಲಿದ್ದರೆ ಅಗ್ನಿಯಲ್ಲಿ ಅಂತ ಹೇಳಬಾರ್ದು. ಯಾತಕ್ಕೆ? ಎರಡು ಗುಣ ಮ್ಯಾನೇಜ್ ಮಾಡೋ ಶಕ್ತಿ ದೇವರಿಗಿದೆ, ಇದಕ್ಕಿಲ್ಲ. ಅಗ್ನಿಗೆ ವರ್ಣನ ಗುಣ ಇಲ್ಲ, ವರ್ಣನಿಗೆ ಅಗ್ನಿಯ ಗುಣಗಳಿಲ್ಲ. ಆದ್ದರಿಂದ ಲಿಮಿಟೇಷನ್ ಬಂತು. ದೇವರಿಗೆ ಅದಿಲ್ಲ, ಎಲ್ಲ ಗುಣಗಳು ಎಲ್ಲ ಕಾಲಕ್ಕೂ ಇವೆ, ಪ್ರತಿ ಗುಣದಲ್ಲಿ ಪರಿಪೂರ್ಣವಾಗಿಯೇ ಇದೆ. ಆದರೆ ಅಫೆಕ್ಟ್ ಯಾವ್ದು ಬೇಕು ಅದು ಮಾತ್ರ ಮಾಡ್ತಾನೆ ದೇವರು. ಇದು ಭಾರಿ ವಿಶೇಷ. ಇವತ್ತು ಪ್ರತಿಯೊಬ್ಬರಿಗೆ ಹೊಡೆಯೋ ಶಕ್ತಿ ಇದೆಯಲ್ಲ, ಇದು ಹೊಡ್ಕೊತ ಹೋಗ್ಬಿಟ್ರೆ ಚಿಕ್ಕವ್ರನ್ನೆಲ್ಲ ಇವ್ನು ಹೊಡ್ಕೊತ ಹೋಗ್ತಾರೆ, ಬರೋದಿಲ್ಲ. ಅದು ಶಕ್ತಿ ಇದ್ರೂ ಕೂಡ ಏನು ಮಾಡ್ತಾ ಇಲ್ಲ ಅಂತ. ಈಗ ಏಕಾದಶಿ ದಿವಸ ತಿನ್ನೋ ಶಕ್ತಿ ಇದೆಯೋ ಇಲ್ಲೋ? ಇದೆ, ತಿನ್ನಬಾರದು ಬಿಟ್ಟಿದ್ದಾರೆ ಅಷ್ಟೇ. ರೋಗ ಬಂದಿದೆ, ತಿನ್ನೋ ಶಕ್ತಿನೇ ಇಲ್ಲ ಅವನಿಗೆ. ರೋಗ ಬಂದಿದೆ, ಏನು ಕೊಟ್ಟರೆ ತಿನ್ನಕ್ಕಾಗ್ತಾ ಇಲ್ಲ. ಇವ್ರು ತಿನ್ನಕ್ಕಾಗತ್ತೆ, ಬಿಡ್ತಾ ಅದು ವ್ರತ ಆಗುತ್ತೆ. ರೋಗಿಗಳು ವ್ರತ ಮಾಡ್ತಾರೆ ಅಂತ ಕರಿಬಾರ್ದು. ಯಾಕೆ? ಶಕ್ತಿನೇ ಇಲ್ಲ ಅವನಿಗೆ. ಇತರ ಮೂರ್ತಿ ನಾಮ ಇದೆಲ್ಲ ಮಧ್ಯೆ ಯಾಕೆ ನೋಟ್ ಕೊಡ್ತಿದ್ದಾರೆ ಅಂದರೆ ಇದೆಲ್ಲ ಹೇಳ್ತಿರೋದು ಆಯಾ ದೇವತೆಗಳಿಗೆ ಆಯಾ ಗುಣಗಳು ಈ ರೀತಿ ಇದೆ. ಅದು ದೇವ್ರನ್ನ ಲೆಕ್ಕ ಮಾಡ್ಕೊಳ್ಳಿ. ಎಲ್ಲ ಗುಣಗಳು ಅವನಲ್ಲಿ ಇದೆ, ಪೂರ್ತಿಯಾಗಿದೆ. ಉಳಿದವರಲ್ಲಿ ಎಲ್ಲ ಗುಣಗಳಿಲ್ಲ, ಪೂರ್ತಿ ಬೇರೆ ಇದೆ. ವಾಯುದೇವರಲ್ಲಿ ಎಲ್ಲ ಗುಣಗಳು ಇದೆ, ಯಾವ ಗುಣಗಳು ಕೂಡ ಜೀವಕೋಟಿಯಲ್ಲಿ ಪೂರ್ತಿ ಇದೆ. ಆದರೆ ಅದರ ಮೇಲಿಲ್ಲ, ಅಲ್ಲಿ ಮುಗಿತು. ಅದಕ್ಕಿಂತ ಕೋಟಿ ಪಟ್ಟು ಗುಣ ಮಹಾಲಕ್ಷ್ಮಿಯಲ್ಲಿದೆ. ಆದರೆ ಈ ದೇವ್ರ ಗುಣಗಳ ಕ್ವಾಲಿಟಿ ಅಲ್ಲಿಲ್ಲ. ಆ ಸ್ವತಂತ್ರ ಅನ್ನೋ ಕ್ವಾಲಿಟಿನೇ ಬೇರೆ, ಸಡನ್ನಾಗಿ ಚೇಂಜ್ ಆಗಿಬಿಟ್ಟು ಸ್ವತಂತ್ರ ಅನ್ನೋ ಪದದಿಂದ ಟೋಟಲಿ ಡಿಫರೆಂಟ್ ಆಗಿಬಿಟ್ಟು. ಅದೇ ಹೇಳ್ತಾರೆ, ಅದು ಯಾವಾಗಲೂ ಕಾಮನ್. ಮತ್ತೆ ದೇವರ ಸ್ವಾತಂತ್ರ್ಯ ಬಂದ ತಕ್ಷಣ ಎಲ್ಲ ಅಂಡರ್ಸ್ಟುಡ್. ಸ್ವಾತಂತ್ರ್ಯ ಅನ್ನೋ ಪದ ಉಪಯೋಗಿಸಿಬಿಟ್ರೆ ಬೇರೆ ಯಾರಲ್ಲೂ ಅದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮುಂದೆ ಸರ್ವಗುಣ ಪೂರ್ತ್ಯಾದ ಅನಿರುದ್ಧಾಶ್ರಯತ್ವಾತ್ ಗರ್ಭಾಣಾಂ ಪಿತು ಶರೀರಾತ್ ಅನ್ಯತ್ರ ಪ್ರತಿಹೃತಾಪಿ ನ ನಿರಸಿ. ಎಷ್ಟು ಚೆನ್ನಾಗಿದೆ ಮಾತುಗಳಿವೆಲ್ಲ. ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾರೆ, ಗೊತ್ತಾಯ್ತು. ಗರ್ಭಕ್ಕೆ ಅವರೇ ಆಶ್ರಯ. ಅನಿರುದ್ಧ ಪರಮಾತ್ಮನೇ ಅನಿರುದ್ಧ ಸೃಷ್ಟಿ ಅಂತ ಕರೀತಾರಲ್ಲ ತಾನೇ. ಈಗ ಸ್ವಲ್ಪ ಯೋಚನೆ ಮಾಡಿ, ತಂದೆಯಿಂದ ತಾಯಿ ಶಿಫ್ಟ್ ಆಗಬೇಕು ಅವನು. ತಂದೆ ತಾಯಿ ಶಿಫ್ಟ್ ಆಗಬೇಕು. ಶಿಫ್ಟ್ ಆಗ ಸತ್ತೋಗ್ಬೋದು ಅವನು. ಅದು ಅನಿರುದ್ಧ ರೂಪ ಪರಮಾತ್ಮನ ಸಾಯದಂತೆ ಅಲ್ಲಿ ಹೋಯ್ತಾನೆ. ಇಲ್ಲವ್ರು ಏನಾಗ್ತಿತ್ತು, ಅದು ಹೋಗ್ಬಿಡುತ್ತೆ. ಯಾಕಂದ್ರೆ ಬಂದಾಗ ಮತ್ತು ಸೂಕ್ಷ್ಮ ಪದಾರ್ಥಗಳಿಗೆ ಆಶ್ರಯ ಬೇಕು. ಅದು ಆಶ್ರಯ ಇಲ್ಲದಾಗ ಏನಾಗುತ್ತೆ, ಅಷ್ಟ ಆಗ್ಬೋದು. ಆಗೋದಿಲ್ಲ. ದೇವರು ಹಾಗೆ ನೋಡ್ಕೋತಾರೆ. ಅನಿರುದ್ಧ ಯಾವ ಅಡೆತಡೆಗಳು ದೇವರಿಗಿಲ್ಲ. ಅಂಥ ದೇವರ ರೂಪಲ್ಲಿ ಇಟ್ಟು ಮಾಡೋದ್ರಿಂದ ಏನಾಯ್ತು ಅಲ್ಲಿಗೆ, ಅದನ್ನು ಮಗು ಹುಟ್ಟೋದ್ರಲ್ಲಿ 5 ಉಪಾಸನೆ ಮಾಡಬೇಕು. ಮತ್ತೆ ಗೊತ್ತಾಯ್ತು, ಎಲ್ಲ ಕಡೆ 5 ಇಲ್ದವ್ರಿಗೆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ. 5 ನಡೀತಾನೆ ಇರಬೇಕು. ಕಂಡ ತಕ್ಷಣ ಕಸ್ಟಮರ್ ಅಂತ ಪದ ಇಲ್ಲದೆ ಹೋದರೆ ಅಂಗಡಿಗೆ ಅರ್ಥನೇ ಇಲ್ಲ. ಅರ್ಥ ಆಯ್ತು. ಮತ್ತು ಆಶ್ರಯ ಬೇರೆ ಇರಬೇಕು. ಮತ್ತೆ ಅವರ ದುಡ್ಡು ಇರಬೇಕು, ಇವ್ರ ಪದಾರ್ಥ ಇರಬೇಕು. ಲೆಕ್ಕ ಹಾಕಿದಾಗ ಮಿನಿಮಮ್ 5 ಇರಲೇಬೇಕು. ಪ್ರತಿಹೃತ ಅಪಿ ನಾ ವಿನಶ್ಯತಿ. ಆದ್ದರಿಂದನೇ ತಂದೆಯಿಂದ ತಾಯಿ ಶಿಫ್ಟ್ ಆದರೂ ಕೂಡ ಏನಾಗೋದಿಲ್ಲ, ಅದು ಸಾಯೋದಿಲ್ಲ. ಮಗು ಹುಟ್ಟುತ್ತದೆ, ಆಗಲೂ ಸಾಯೋದಿಲ್ಲ. ಯಾಕೆ? ಮತ್ತೆ ಅದರ ಪರಮಾರ್ಥ ಕಾಪಾಡ್ತಾರೆ. ಇಲ್ಲವ್ರು ಏನಾಗ್ತಿತ್ತದು, ಡೀಲಿಂಕ ಸತ್ತೋಗ್ಬಿಡ್ತಾರೆ, ಸಾಯೋದಿಲ್ಲ. ಅನ್ಯದ್ಧಿ ಭುಕ್ತಂ ಜೀರ್ಯತೇವ. ಉಳಿದಲ್ಲ ತಿಂದ ಜೀರ್ಣ ಆಗಿಬಿಡುತ್ತೆ. ಸಾಮಾನ್ಯವಾಗಿ ತಾಯಿ ಗರ್ಭದಲ್ಲಿ ನಾವು ಆಹಾರ ಹಾಕೊಂಡು ಜೀರ್ಣ ಆಗುತ್ತೆ ಅಲ್ಲೋ, ಮಗು ಜೀರ್ಣ ಆಗಿಬಿಟ್ಟು ಹೇಳ್ಬಿಡ್ಬೇಕಾಗಿತ್ತು. ಮಗು ಜೀರ್ಣ ಆಗಿಬಿಟ್ಟಿದ್ರೆ ಆಗದಂತೆ ದೇವ್ರು ನೋಡ್ಕೊತಾನೆ. ಇದು ಭಾರಿ ಆಶ್ಚರ್ಯ. ಇಲ್ಲವ್ರು ಏನಾಗ್ತಿತ್ತು, ಎಲ್ಲರೂ ಕೂಡ ಮಗು ಹುಟ್ಟೋ ಚಾನ್ಸೇ ಇರ್ತಿರ್ಲಿಲ್ಲ. ಅಲ್ಲಿ ತಿಂದು ಎಲ್ಲೇ ಗರ್ಭದಲ್ಲಿ ತಾನೇ ಇರೋದೀಗ. ಕಂಪಾರ್ಟ್ಮೆಂಟ್ ಬೇರೆ ಅಷ್ಟೇ, ಕಂಪಾರ್ಟ್ಮೆಂಟ್ ಬೇರೆ. ಅದು ಜೀರ್ಣ ಆಗದಂತೆ ದೇವ್ರು ನೋಡ್ಕೊಳ್ತಾನೆ. ಶಿಫ್ಟ್ ಆದಾಗ ಸಾಧ್ಯಂತೆ ನೋಡ್ಕೊತಾನೆ. ಗೊತ್ತಾಯ್ತು. ಇವತ್ತು ನಾವು ಇಲ್ಲೊಂದು ಪದಾರ್ಥ ಇಷ್ಟ ಬಿದ್ದು ಹೊಡೆದೋಗ್ಬಿಡುತ್ತೆ, ಇನ್ನೊಬ್ರು ಕ್ಯಾಚ್ ಮಾಡ್ತಾರೆ. ಅವಾಗ ಏನಾಯ್ತು, ಆಗುತ್ತೆ, ಹಿಡಿಬೇಕಾದ್ರೆ. ಆ ರೀತಿಯಲ್ಲಿ ದೇವರು ಏನು ಮಾಡ್ತಾನೆ, ತಂದೆ ಅನಿರುದ್ಧ ರೂಪದಿಂದ ಅದನ್ನು ಸಾಯದಂತೆ ನೋಡ್ಕೋತಾನೆ. ಮತ್ತು ಅದು ಗರ್ಭದಲ್ಲಿ ಜೀರ್ಣವಾಗದಂತೆ ನೋಡ್ಕೋತಾನೆ. ಇವೆಲ್ಲ ಆಚಾರ ಸುಮ್ಮನೆ ನಮ್ಗೆ ಹೇಳ್ತಾರೆ. ಅವ್ರ ಸ್ಟ್ಯಾಂಡರ್ಡ್ ಹೇಳಿದ್ರೆ ಡಾಕ್ಟ್ರ್ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗಲ್ಲ, ಎಲ್ಲರೂ ನೋಡ್ತಾ ಕೂತ್ಬಿಡ್ತಾರೆ. ಆಗಲೇ ಟೆಕ್ನಿಕಲ್ ಅದು. ಅದಕ್ಕೆ ಆಚಾರ್ಯ ಎಷ್ಟು ಹೇಳಬೇಕೋ ಹೇಳಿರ್ತಾರೆ. ಡೀಪಾಗಿ ನೋಡ್ಕೊಂಡು ಅದು ಅರ್ಥ ಆಗ್ಬೇಕು. ಆ ರೀತಿ ಬರೆದಿರ್ತಾರೆ. ಮತ್ತೆ ಅಲ್ಲಿ ಗೊತ್ತಾಗಲು ಬಿಡೋದಿಲ್ಲ. ಗೊತ್ತಾಗಷ್ಟು ನೋಡೋದಕ್ಕೆ ಬಾಲಸಂಗಮಪಿ ಬೋಧಯ ದೃಶ್ಯ. ಅರ್ಥ ಮಾಡ್ಕೊಳ್ಳೋಕೆ ಹೊರಟಾಗ ಅದು ಎಂಥ ವಿದ್ವಾಂಸರಿಗೂ ಕೂಡ ಅದು ಮುಂದೆ ಅರ್ಥ ಆಗೋಣ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಹೆಚ್ಚೆಚ್ಚು ಬೇರೆ ಶಾಸ್ತ್ರ ಓದಷ್ಟು ಕೂಡ ಆಚಾರ ಗ್ರಂಥಗಳ ಹಿರಿಮೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಅದೇ ಕರೆಕ್ಟ್, ಅದೇ ಹೇಳ್ತಿರೋದು. ಅದೇ ಬೇರೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ.
ಧಾತ ಗರ್ಭಂ ದಧಾತು ತೇ ಇತಿ ಚ ಶ್ರುತಿ. ದಾತ ಅಂದರೆ ಅನ್ನ ಬೇರೆ ಗರ್ಭ ಬೇರೆ. ಅನ್ನ ಜೀರ್ಣ ಆಗ ಹಾಗೆ ಗರ್ಭ ಜೀರ್ಣ ಆಗದಂತೆ ದೇವರು ನೋಡ್ಕೋತಾನೆ, ಅದು ದೇವರು ಅನುಗ್ರಹ. ಅದಕ್ಕೆ ಸಂರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಪರಮಾತ್ಮ ಗರ್ಭದಲ್ಲಿ ರಕ್ಷಣೆ ಮಾಡ್ಕೊಂಡಿದ್ದೆ, ಎಲ್ಲರೂ ಮಗು ಹೋಗ್ಬಿಡ್ತಾ ಇತ್ತು ಹಾಗೆ. ಪರೀಕ್ಷಿತ ಅದು ಯಾರೋ ಎಲ್ಲರಿಗೂ ಅದು ಒಂದು ಎಕ್ಸಾಂಪಲ್ ಅಷ್ಟೇ, ಎಲ್ಲರೂ ದೇವರೇ ಕಾಪಾಡ. ವಿಷ್ಣು ಸ್ಪಷ್ಟ ಪ್ರಜಾಪತಿರ್ಧಾತ ಇತಿ ಚ ಚತುರ್ಮೂರ್ತಯ ಉಚ್ಯತೆ. ಅಲ್ಲಿಗೆ ಅದಿಷ್ಟು ಕೂಡ ಮತ್ತೆ ನಾಳೆ ಒಂದು ದಿವಸ ಪಾಠ ಆದರೆ ವ್ಯಾಸ ಪೂಜೆ, ನಾಡಿದ್ದರಿಂದ ವ್ಯಾಸ ಪೂಜೆ. ದಶಮಿ ಇಲ್ಲ, ಅವತ್ತು ಗ್ರಂಥ ತೆಗೆಯೋದಷ್ಟೇ. ಮತ್ತು ಕೆಲವು ಮಠಕ್ಕೆಲ್ಲ, ಕೆಲವು ಮಠ ಎಲ್ಲ ಮಠದವ್ರು ಇರೋದ್ರಿಂದ ಕೆಲವು ಮಠದವ್ರಿಗೆ ಯಾಕೆ ಏನು ಮಠ ಬಿಡ್ಲಿಕ್ಕೆ ಬರೋದು. ಪಾಠನ ಶುಕ್ರವಾರನೂ ಇರೋದಿಲ್ಲ. 5 ದಿವಸ ಪಾತಿಕ್ಷೇತ್ರದ ಪ್ರೋಗ್ರಾಮ್ ಇದೆ, ಏಕಾದಶಿಯಿಂದ 5 ದಿವಸ. ಆದ್ದರಿಂದ ದಶಮಿ ರಾತ್ರಿ ಊರಿಗೆ ಹೊಡೋದ್ರಿಂದ ಶುರುವಾಗೋದು ಪಾಠ ಇರೋಲ್ಲ. ಮತ್ತೆ 5 ದಿವಸ ಅಲ್ಲ, 6 ದಿವಸ ಪಾಠ ಹೋಗುತ್ತೆ. ಸೊ ಆಮೇಲೆ ಗುರುವಾರ ಪಾಠ ಅಂದರೆ ಸುಮಾರು ಎಷ್ಟು ದಿವಸ ಆಗಿದೆ, ಸುಮಾರು 12 ದಿವಸ ಪಾಠ ಇರಲ್ಲ. 11 ದಿವಸ ಪಾಠ ಇರಲ್ಲ ಒಟ್ಟು. 11 ದಿವಸ. ನಾಳೆ ಪಾಠ ಆದಮೇಲೆ ಅಲ್ಲಿ ಪಾರಾಯಣ ಪ್ರವಚನ ಅದಿಲ್ಲ. 5 ದಿವಸ